ಧರ್ಮಸ್ಥಳ ಸಂಘ ಕಂಪ್ಲೀಟ್ ಆಗಿ ಅದು ಬೋಗಸೆ. ಆರ್ಬಿಐ ನೀತಿ ನಿಯಮಗಳನ್ನ ಒಬ್ರು ಪಾಲನೆ ಮಾಡ್ತಾ ಇರುವಂತ ಮೈಕ್ರೋ ಫೈನಾನ್ಸ್ ಗಳಿದೆಯಲ್ಲ, ಸಂಪೂರ್ಣವಾಗಿ ಬೋಗಸವು. 20 ಜನರನ್ನ ಒಂದು ಗ್ರೂಪ್ ಮಾಡಿ 50,000 ಸಾವಿರ ರೂಪಾಯಿ ನಂಗೆ 20 ಜನಕ್ಕೆ ಒಂದು 10 ಲಕ್ಷ ರೂಪಾಯಿ ಸಾಲವನ್ನ ಕೊಡ್ತಾರೆ. ಒಬ್ಬರ ಹೆಸರಲ್ಲೂ 10 ಲಕ್ಷ ಸಾಲ ತೋರಿಸ್ತಾ ಇರ್ತದೆ. ಆಮೇಲೆ ವಾರದ ಕಂತುಗಳಲ್ಲಿ ಫೈನಾನ್ಸ್ ಅನ್ನ ಕೊಡೋದಕ್ಕೆ ಯಾವುದೇ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ನಮ್ಮಲ್ಲಿ ಆರ್ಬಿಐ ಯಾವುದೇ ನೀತಿ ನಿಯಮಗಳು ಕೊಟ್ಟಿಲ್ಲ. ಧರ್ಮಸ್ಥಳ ಸಂಘ ಕಂಪ್ಲೀಟ್ ಆಗಿ ಅದು ಬೋಗಸೆ. ಏನು ಶ್ರೀಶಕ್ತಿ ಸಂಘಗಳು ಅಂತ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಲ ಕೊಡ್ತಿರುವಂಥ ಮೈಕ್ರೋ ಫೈನಾನ್ಸ್ಗಳಿದೆಯಲ್ಲ, ಸಂಪೂರ್ಣವಾಗಿ ಬೋಗಸವು. ಆರ್ಬಿಐ ನೀತಿ ನಿಯಮಗಳನ್ನು ಒಬ್ಬರು ಪಾಲನೆ ಮಾಡ್ತಾ ಇದ್ದಾರೆ. ಅವಾಗ ಏನಾಗಿದೆ ನೋಡಿ, ಯಾವುದೇ ಶ್ರೀಶಕ್ತಿ ಸಂಘಗಳಿದೆಯಲ್ಲ, ಇದು ಆಯಿತು ಧರ್ಮಸ್ಥಳ ಸಂಘನೇ ಅಂತ ತಿಳ್ಕೊಳ್ಳೋಣ. ಏನಾಗಿದೆ ಅಂದರೆ, ಈ ಶ್ರೀಶಕ್ತಿ ಸಂಘ ಸಾಲಗಳಲ್ಲಿ ತೊಗೊಂಡಿದ್ದೀರಲ್ಲ ಮಹಿಳೆಯರು ಮತ್ತು ಪುರುಷರು, ಆ ಫ್ಯಾಮಿಲಿನಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕಾನೂನು ಏನು ಹೇಳುತ್ತೆ, ಇವ್ರು ಏನು ಮಾಡ್ತಿದ್ದಾರೆ, ಕಾನೂನುಗಳನ್ನೆಲ್ಲ ವೈಲೇಷನ್ ಮಾಡಿ ಇವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇವರೇ ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಇವರು ಏನು ಮಾಡ್ತಾರೆ ಅಂದರೆ, ಒಂದು 20 ಜನರನ್ನು ಒಂದು ಗ್ರೂಪ್ ಮಾಡ್ತಾರೆ. 20 ಜನರನ್ನು ಒಂದು ಗ್ರೂಪ್ ಮಾಡಿ 50,000 ಸಾವಿರ ರೂಪಾಯಿ ನಂಗೆ 20 ಜನಕ್ಕೆ ಒಂದು 10 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ. ಆ ಸಾಲ ಅಕೌಂಟ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ತೋರಿಸ್ತಾ ಇರ್ತಾರೆ ಗೊತ್ತಾ? ಒಬ್ಬರ ಹೆಸರಿನಲ್ಲೂ 10 ಲಕ್ಷ ಸಾಲ ತೋರಿಸ್ತಾ ಇರ್ತದೆ. ಹೇಗಿದು ಕಾನೂನು? ಆಮೇಲೆ ದಯಮಾಡಿ ಜನ ಅರ್ಥ ಮಾಡ್ಕೊಳ್ಳಿ, ನಮ್ಮ RBI ನಿಯಮದ ಪ್ರಕಾರ ಯಾವುದೇ ಲೈಸೆನ್ಸ್ ಹೊಂದಿರೋರು 2,000 ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡೋ ಹಾಗಿಲ್ಲ. ಆಮೇಲೆ ಕಂಪ್ಯೂಟರೈಸ್ಡ್ ಬಿಲ್ಗಳನ್ನೇ ಕೊಡಬೇಕು. ಇವ್ರು ನೋಡಿ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಸರ್ಕಾರದಿಂದ ಟ್ಯಾಕ್ಸಲ್ಲಿ ಇದಾಗೋದಕ್ಕೆ ಮತ್ತು ಸರ್ಕಾರಕ್ಕೆ ತೆರಿಗೆನಲ್ಲಿ ಮೋಸ ಮಾಡೋದಕ್ಕೆ ನಿಮಗೆ ಕೊಡುವಾಗ ಮಾತ್ರ ಅಕೌಂಟ್ಗೆ ಹಾಕ್ತಾರೆ ದುಡ್ಡನ್ನ, ಕೊಡುವಾಗ ಮಾತ್ರ ಪ್ರತಿಯೊಬ್ಬರಿಗೂ ಅಕೌಂಟಲ್ಲಿ ಹೋಗಿದೆ. ಬಟ್ ರಿಸೀವ್ ಮಾಡ್ತಾರಲ್ಲ, ರಿಸೀವ್ ಮಾಡಿದಾಗ ಮಾತ್ರ ಫುಲ್ಲು ಕ್ಯಾಶಲ್ಲೇ ರಿಸೀವ್ ಮಾಡುವಂಥದ್ದು. ಇದು ಕಾನೂನಲ್ಲಿ ಎಲ್ಲಿದೆ? ಇದು ಧರ್ಮಸ್ಥಳ ಸಂಘ ಆಗಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಲಿ ಇದು ಇಲ್ಲಿಗಲ್ ಅಲ್ಲದೆ ಇನ್ನೇನು? ಅದರಲ್ಲೂ ಸರ್ಕಾರಕ್ಕೆ ಸೆಡ್ ಬೇರೆ ಹೊಡೆಯುವಂಥದ್ದು. ನಮ್ಮ ಸಂಘ ಏನಿಲ್ಲ, ಲಕ್ಷ ಕೋಟಿ ಫೈನಾನ್ಸ್ಗಳನ್ನು ಮಾಡಿದೆ, ಗ್ರಾಮದ ಮಹಿಳೆಯರನ್ನ ಸಬಲೀಕರಣ ಮಾಡಿದೆ. ಆಮೇಲೆ ವಾರದ ಕಂತುಗಳಲ್ಲಿ ಫೈನಾನ್ಸ್ ಅನ್ನು ಕೊಡೋದಕ್ಕೆ ಯಾವುದೇ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ನಮ್ಮಲ್ಲಿ ಆರ್ಬಿಐ ಯಾವುದೇ ನೀತಿ ನಿಯಮಗಳು ಕೊಟ್ಟಿಲ್ಲ. ಲೈಸೆನ್ಸ್ ಅನ್ನ ತಗೊಂಡಿರೋರು ಮಾಸಿಕ ಅಂದ್ರೆ ತಿಂಗಳ ಕಂತುಗಳಲ್ಲೇ ಕೊಡಬೇಕು. ಮತ್ತೆ ಇದು ಎಲ್ಲ ಬೋಗಸಲ್ನಲ್ಲಿ ಇನ್ನೇನು? ಈಗ ಒಂದು 10 ಲಕ್ಷ ರೂಪಾಯಿ ಒಂದು ಸಂಘಕ್ಕೆ ಸಾಲ ಕೊಟ್ಟರು ಅಂತ ತಿಳ್ಕೊಳ್ಳಿ, ರಿಸೀವಿಂಗ್ ಕೆಪಾಸಿಟಿ ಎಲ್ಲ ಅವರೆಲ್ಲ ಕ್ಯಾಶಲ್ಲೇ ಇಸ್ಕೋತಾರೆ. ಎಷ್ಟು ಲಕ್ಷ ಕೋಟಿ ಆಯಿತು? ಒಂದು ವಾರಕ್ಕೆ ಒಂದು ಸಂಘದಲ್ಲಿ 10 ಲಕ್ಷ ಕೋಟಿ ಅದಕ್ಕೆ 1 ಲಕ್ಷ ಈಸ್ಕೊತಿದ್ದಾರಲ್ಲ, 1 ಲಕ್ಷ ಪ್ಲಸ್ ಇಂಟ್ರೆಸ್ಟ್ ಮತ್ತೊಂದು ಮಗದಂದು ಎಲ್ಲ ಈಸ್ಕೊತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲಕ್ಷ ಕೋಟಿ ಆಯಿತು? ಇದನ್ನ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ? ತೆರಿಗೆ ವಂಚನೆ ಇದು. ಒಬ್ರಿಗೂ ಬಿಲ್ ಕೊಟ್ಟಿಲ್ಲ. ನಾವು ಕನ್ಸ್ಯೂಮರ್ ಕೋರ್ಟ್ಗೋ ಅಥವಾ ಕಮರ್ಷಿಯಲ್ ಕೋರ್ಟ್ಗೋ ಕೇಸ್ ಹಾಕೋಣ ಅಂತ ಹೋದ್ರೆ ಒಬ್ಬ ಗ್ರಾಹಕನ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇಲ್ಲ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಒಬ್ರಿಗೊಂದು ಸ್ಯಾಂಕ್ಷನ್ ಲೆಟರ್ನ ಕೊಟ್ಟಿಲ್ಲ, ಒಬ್ರಿಗೊಂದು ಪಾಸ್ಬುಕ್ನ ಕೊಟ್ಟಿಲ್ಲ. ನಿಮಗೆ ದುಡ್ಡನ್ನ ಕಟ್ಟಿದ ಮೇಲೆ ಒಂದು ರೆಸಿಪ್ಟ್ ಕೊಡಲ್ಲ, ಒಂದು ವೋಚರ್ ಕೊಡಲ್ಲ, ಒಂದು ಲೆಡ್ಜರ್ ಬುಕ್ ಇಲ್ಲ. ಯಾವ ಮೈಕ್ರೋ ಫೈನಾನ್ಸ್ ಮೇಂಟೈನ್ ಮಾಡ್ತೀರ ನೀವು? RBI ಹಿಂಗೆ ಹೇಳಿದ್ಯಾ? RBI ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಿಂಗೆ ಹೇಳ್ಬಿಟ್ಟು ದುಡ್ಡು ದಂಧೆ ಮಾಡಿ ಅಂತ ಹೇಳಿದಾರ? ವಾರಕ್ಕೆ ಫೈನಾನ್ಸ್ ಅನ್ನ ಕೊಟ್ಬಿಟ್ಟು ವಾರದ ಕಂತಿನಲ್ಲಿ ನೀವೇನಾದ್ರು ಕಟ್ಲಿನಾರು ವಾರದ ಕಂತು ಮೇಲೆ ಬಡ್ಡಿ ಹಾಕೋದಕ್ಕೆ ನಿಮ್ಗೆ ಯಾವ ಕಾನೂನು ಹೇಳಿದೆ? ಬ್ಯಾಂಕಿಂಗ್ ಲಾ ಏನಾದ್ರು ಹೇಳಿದ್ಯಾ? ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಗ್ತಾನೆ ಹೇಳಿದ್ಯಾ ಅದರಲ್ಲಿ? ಆಮೇಲೆ ಈ ರಿಕವರಿ ಅವರೆಲ್ಲ ಇದೆಯಲ್ಲ ನೋಡಿ, ನಾನು ಹೇಳ್ತಿರುವಂಥದ್ದು ಆ 7 ದಿನ ಕೊಡೋದು ಮೋಸ. ಆಮೇಲೆ ಕ್ಯಾಶಲ್ಲಿ ಪೇಮೆಂಟ್ ರಿಸೀವ್ ಮಾಡೋದು ಮೋಸ. ಆಮೇಲೆ ಇವ್ರದ್ದು ಯಾವುದೇ ಸಂಘಗಳದ್ದು ನೋಡಿಬೇಕಾದ್ರೆ ಆ ಕಲೆಕ್ಷನ್ ಏಜೆಂಟ್ ರಿಕವರಿ ಇರ್ತಾರಲ್ಲ, ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ ಮನೆ ಹತ್ರ. ಯಾವುದೇ ಹಳ್ಳಿಗಳಲ್ಲಾಗಲಿ ಬೆಳಿಗ್ಗೆ 7ರಿಂದ 8 ಗಂಟೆ ಅಷ್ಟೊತ್ತು ಬಂದು ಕೊಟ್ಬಿಟ್ಟು ಹೊಡೋಬೇಕು ಅವರು. ಬೆಳಿಗ್ಗೆ ಎದ್ದು ಕೂಡಲೇ 7 ಗಂಟೆಗೆ 8 ಗಂಟೆಗೆ ಹೋಗಿ ರಿಕವರಿ ಮಾಡಂತೆ ಯಾವ ಕಾನೂನು ಹೇಳಿದೆ ನಿಮಗೆ? ಆಮೇಲೆ ಮಾಡೋರೆಲ್ಲ ಅಫಿಷಿಯಲ್ ಆಗಿ ಹಾಕೊಂಡ್ಬರ್ತಾರೆ, ಕ್ಲೀನಾಗಿ ಇನ್ಶರ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಬರ್ತಾರೆ. ಬಟ್ ಮಾತಾಡೋದೆಲ್ಲ ರೌಡಿಸಮ್. ಆಮೇಲೆ ಕಾನೂನು ದಯಮಾಡಿ ಜನಗಳಿಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಅರ್ಥೈಸ್ಕೊಳ್ಳಿ.
ಈಗ ನೀವು 10 ಜನಕ್ಕೆ ಸಾಲ ಕೊಟ್ಟಿರ್ತಾರೆ ಅವರು, 9 ಜನ ಸಾಲ ಕಟ್ತೀರ, ಒಬ್ಬ ಕಟ್ಟಲಿಲ್ಲ ಅಂದ್ರೆ ಎಲ್ಲರೂ ಸೇರಿಸಿ ಆ ಸಾಲವನ್ನು ತುಂಬಬೇಕಂತೆ. ಇದು ಯಾವುದ್ರಿ ಕಾನೂನು? ಎಲ್ಲಿದೆ ರೀ ಕಾನೂನು? ಇದು ಎಂತ ಕಾನೂನು ರೀ ಇದು? ಎಷ್ಟು ಮಟ್ಟಿಗೆ ಆಮೇಲೆ ನಮ್ಮ ಸರ್ಕಾರ ಏನ್ ಹೇಳಿದೆ ಗೊತ್ತಾ? ನಮ್ಮ RBI ನೀತಿ ನಿಯಮಗಳು ಏನಿದೆ ಗೊತ್ತಾ? ಆದಾಯ ಇರುವಂತಹ ವ್ಯಕ್ತಿಗಳಿಗೆ ನೋಡಿಕೊಂಡು ಆ ಆದಾಯದ ಮೇಲೆ ಒಂದು 50% ಸಾಲ ಕೊಡಿ ಅಂತ ಇರುವಂಥದ್ದು. ನೀವು 10 ಬ್ಯಾಂಕ್ಗಳು ತಗೊಳ್ಳಿ ಸಾಲನ, ಬಟ್ ಅವನ ಆದಾಯಕ್ಕೆ 50% ಇರಬೇಕಷ್ಟೇನೆ. ನೀವು ಆದಾಯವೇ ಇಲ್ಲದಿರುವಂಥ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು, ವ್ಯವಸಾಯ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಟ್ಟು, ವಾರದ ಕಂತುಗಳಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡಿ ಜನಗಳಿಗೆ ನೀವು ರಕ್ತವನ್ನು ಈರ್ತೀರಾ ಅಂದ್ರೆ ಮಂಜುನಾಥೇಶ್ವರ ನಿಮ್ಮನ್ನ ಸುಮ್ಮನೆ ಬಿಡ್ತಾನೇನ್ರಿ? ಆ ದೇವರ ಹೆಸರಿನಲ್ಲಿ ಯಾಕ್ರಿ ಬಡ್ಡಿ ದಂಧೆಗಳನ್ನ ಮಾಡ್ತೀರಾ? ನಿಮ್ಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ, ಸಾಕಷ್ಟು ಆದಾಯ ಇದೆ. ಈ ಶ್ರೀಶಕ್ತಿ ಸಂಘಗಳಲ್ಲಿ ಅದ್ಯಾವುದೋ ಸಗ್ರಹ, ಕಾವೇರಿ ಕಲ್ಪತರು, ಮತ್ತೊಂದು ಮಗದೊಂದು, 100 ಶ್ರೀಶಕ್ತಿ ಸಂಘಗಳಿದೆ ಇವತ್ತು. ದಯಮಾಡಿ ಆದಾಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಕಳಿಗೆ ಸಾಲವನ್ನ ಕೊಡಬೇಡಿ, ಕೊಟ್ಟ ಮೇಲೆ ರಿಕವರಿ ಮಾಡಬೇಡಿ. ಈ ರೀತಿ ದೌರ್ಜನ್ಯದ ರಿಕವರಿ ಅಂತೂ ಮಾಡಲೇಬೇಡಿ. ಕಾನೂನುಬದ್ಧವಾಗಿ ಬೆಳಿಗ್ಗೆ ಡ್ಯೂಟಿ ಅವರ್ಸ್ ಏನಿದೆ, ವರ್ಕಿಂಗ್ ಅವರ್ಸ್, ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ 9:30 ಏನು 5:30 ಇದೆ, ಆ ಅಪ್ರಾಕ್ಸಿಮೇಟ್ ಟೈಮಲ್ಲಿ ನೀವು ರಿಕವರಿಯನ್ನು ಮಾಡಿ. ಸಂಜೆ 8 ಗಂಟೆಗೆ ಮನೆಗೆ ಹೋಗೋದಂತೆ, ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಹೋಗೋದಂತೆ, ಅಲ್ಲಿ ಹೋಗಿ ಗ್ರಾಹಕರಿಗೆ ದೌರ್ಜನ್ಯ ಮಾಡಿ ವಸೂಲಿ ಮಾಡೋದಂತೆ, ಜನಗಳಿಗೆ ಕಿರುಕುಳ ಕೊಟ್ಟು ಊರು ಬಿಡಿಸ್ಬಿಡೋದಂತೆ. ಯಾರು ಹೇಳಿರೋದು ನಿಮಗೆ? ಯಾವ ಕಾನೂನು ರೀ ಹೇಳಿದೆ? ಮಿಸ್ಟರ್ ಏನದು SSG ಅಂತೇನೋ ಬರ್ತಾರಂತೆ, ಅದೇನೋ CSG SSG ASG, ಯಪ್ಪ ಬೇಡ ಅವ್ರ ಅಧಿಕಾರಗಳು ನಮ್ಮ ಫೀಲ್ಡಲ್ಲಿ. ಸಾರ್ವಜನಿಕರ ರಕ್ತವನ್ನು ಹೀರಿ ದುಡ್ಡು ಮಾಡಬೇಕಾ ನೀವು? RBI ರೂಲ್ಸು ಎಲ್ಲ ವೈಲೇಷನ್ ಮಾಡಿ ನೀವು ದುಡ್ಡು ಮಾಡ್ತಾ ಇದ್ದೀರಾ, ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ. ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಗ್ರಾಹಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಮಾಡ್ತಾ ಇರೋದು ಖಂಡಿತ ಒಳ್ಳೆಯದಿದೆ. ಈ ಮೈಕ್ರೋ ಫೈನಾನ್ಸ್ಗಳನ್ನು ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಮನಿ ಲೆಂಡರ್ಸು, ಪಾನ್ ಬ್ರೋಕರು, ಮತ್ತೊಂದು ಮಗದೊಂದು ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರಲ್ಲ, ಎಲ್ಲ ಬಜಾಜ್ ಫೈನಾನ್ಸನ್ನು ಫಸ್ಟ್ ನಿಲ್ಲಿಸ್ಬಿಡ್ರಿ. 36% 40% ಇಂಟ್ರೆಸ್ಟ್ ಆಗ್ತಾರೆ. ಏನಿದ್ರ ಅರ್ಥ ಏನು? ಆ ಕ್ರೆಡಿಟ್ ಕಾರ್ಡ್ಗಳನ್ನಂತೂ ವಿಪರೀತ, ಎಲ್ಲ 32-36%, ಹೋಮ್ ಲೋನಲ್ಲಿ 30%, ವೆಹಿಕಲ್ ಲೋನಲ್ಲಿ 27%, 32% ಆಗ್ತಾರೆ. ದಯಮಾಡಿ ರಾಜ್ಯ ಸರ್ಕಾರ ಮತ್ತು ನಮ್ಮ RBI ದಯಮಾಡಿ ಇದನ್ನೆಲ್ಲ ಮನಗಂಡು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಕಾನೂನುಗಳನ್ನು ತನ್ನಿ, ಗ್ರಾಹಕರ ಮೇಲೆ ದೌರ್ಜನ್ಯದ ರಿಕವರಿ ಮಾಡದ ಹಾಗೆ ನಿಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.